ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಜನವರಿ 4ಕ್ಕೆ ಸಾಗರೋತ್ಸವ, ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಕುರಿತ ಶೋ ಕಾರ್ಡ್ ಬಿಡುಗಡೆ. ಸಾಗರೋತ್ಸವ ಕುರಿತು ಜಿ ಪರಮೇಶ್ವರ್ ಮತ್ತು ವೇಟಿ ಸ್ವಾಮಿ ಮಾಹಿತಿ. ನೆಹರು ನಗರದ ವೀರಮಾರುತಿ ದೇವಸ್ಥಾನದಲ್ಲಿ ಪವಮಾನ ಹವನ, ಕಾರ್ತಿಕ ದೀಪೋತ್ಸವ. ಧಾರ್ಮಿಕ ಕಾರ್ಯಕ್ರಮ ಕುರಿತು ರವಿ ಭಟ್ ಮತ್ತು ಸತೀಶ್ ಆರ್ ಮಾತು. ಗಮನ ಸೆಳೆದ ಭಜನೆ ಕುಣಿತ. ಅರ್ಲಿಕೊಪ್ಪ ಗ್ರಾಮಸ್ಥರಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ, ಒತ್ತುವರಿ ತೆರವಿಗೆ ಒತ್ತಾಯ. ಈಗ ಸುದ್ದಿಯ ವಿವರ. 23 ವರ್ಷಗಳಿಂದ ಸಾಗರೋತ್ಸವ ನಡೆಸಿಕೊಂಡು ಬರುತ್ತಿರುವುದು ಹೆಮ್ಮೆಯ ಸಂಗತಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಸಾಧಕರನ್ನು ಸನ್ಮಾನಿಸುವುದರಿಂದ ಸಾಧನೆ ಮಾಡುವವರಿಗೆ ಉತ್ತೇಜನ ನೀಡಿದಂತೆ ಆಗುತ್ತದೆ ಎಂದು ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಜಿ ಪರಮೇಶ್ವರಪ್ಪ ತಿಳಿಸಿದರು. ಸಾಗರದ ಸಹೃದಯ ಬಳಗ ಮತ್ತು ತಾಲೂಕು ಇತಿಹಾಸ ವೇದಿಕೆ ವತಿಯಿಂದ ಜನವರಿ 4ರಂದು ನಡೆಸಲಾಗುತ್ತಿರುವ ಸಾಗರೋತ್ಸವ 2025 ಶೋ ಕಾರ್ಡ್ ಬಿಡುಗಡೆಗೊಳಿಸಿ ಅವರು ಮಾತನಾಡುತ್ತಿದ್ದರು. ಎಲ್ರಿಗೂ ನಮಸ್ಕಾರ. ಸಾಗರೋತ್ಸವ ಕಾರ್ಯಕ್ರಮ ಸುಮಾರು 23 ವರ್ಷಗಳಿಂದ ನಡೆದು 24ನೇ ವರ್ಷಕ್ಕೆ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದ ಈ ಒಂದು ಕ್ಷಣ ನಮಗೆ ಅನಿಸ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಸುಮಾರು ಸಾಗರದ ಜನ 23 ವರ್ಷಗಳ ಕಾಲ ಈ ಒಂದು ಸಾಗರೋತ್ಸವವನ್ನ ಬೆಂಬಲಿಸಿ 24ನೇ ವರ್ಷ ಶನಿವಾರ 4 ಮತ್ತು 2025ನೇ ಶನಿವಾರದಂದು ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈ ವರ್ಷವೂ ಕೂಡ ಅದೇ ರೀತಿಯ ಹಿಂದಿನ ರೀತಿಯ ಸಹಕಾರವನ್ನೇ ತಾವೆಲ್ಲರೂ ಕೂಡ ಸಾಗರದ ಜನತೆ ನೀಡಬೇಕು ಅಂತ ಹೇಳಿ ನಾನು ಈ ಮೂಲಕವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೀನಿ. ವಿಶೇಷವಾಗಿ ಈ ಕಾರ್ಯಕ್ರಮ 24ನೇ ವರ್ಷಕ್ಕೆ ಹೆಜ್ಜೆಯನ್ನು ಇಡ್ತಾ ಇದೆ ಅಂದ್ರೆ ಅತ್ಯಂತ ಹರ್ಷದಾಯಕವಾಗಿರ್ತಕ್ಕಂಥದ್ದು. ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಅತ್ಯಂತ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಸಾಗರ ಸುತ್ತ ಮತ್ತು ಇತಿಹಾಸ ವೇದಿಕೆ ಮತ್ತು ಸಹೃದಯ ಬಳಗದಿಂದ ನಡೀತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಷಯವಾಗಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ, ಅದು ವಿಶೇಷವಾಗಿ ಆಹಾರ ಮೇಳ ಇರ್ಬೋದು, ಭೂಮಿಣಿ ಬುಟ್ಟಿ ಪ್ರದರ್ಶನಗಳಿರ್ಬೋದು, ನಂತರದಲ್ಲಿ ವಿನೂತನವಾಗಿರ್ತಕ್ಕಂಥ ಪವಾಡ ಬಯಲು ರಹಸ್ಯ ಕಾರ್ಯಕ್ರಮಗಳಾಗಿರ್ಬೋದು, ಇಂತಹ ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಗೆ ರಾಜ್ಯದ ಜನತೆಯನ್ನ, ವಿಶೇಷ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸುವಂತಹ ಈ ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯವಾದದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಸೇರಿ ನಡೆಸುವಂತಹ ಕಾರ್ಯಕ್ರಮ. ಹಾಗಾಗಿ ತಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ರೆ ಇನ್ನಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಸಾಗರದ ಜನತೆ ಅನೇಕ ವರ್ಷಗಳಿಂದ ಸಹಕಾರವನ್ನು ನೀಡಿ ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರುಗನ್ನ ಹೆಚ್ಚಿಸಿದ್ದಾರೆ. ಹಾಗಾಗಿ ಈ ಬಾರಿನೂ ಕೂಡ ಕಾರ್ಯಕ್ರಮಕ್ಕೆ ಹೆಚ್ಚಿನ ಉತ್ಸಾಹದಿಂದ ತಾವೆಲ್ಲರೂ ಕೂಡ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಹಕಾರಗಳನ್ನು ನೀಡೋದ್ರ ಮೂಲಕವಾಗಿ ಈ ಒಂದು ಸಹೃದಯ ಬಳಗವನ್ನ ಬೆಂಬಲಿಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮ ನಿಮ್ಮದೇ ಕಾರ್ಯಕ್ರಮ, ಸಾಗರದ ಜನತೆಗೆ ಒಂದು ರಸದೌತಣವನ್ನು ಉಣಬಡಿಸುವಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ತಾವೆಲ್ಲರೂ ಕೂಡ ಭಾಗವಹಿಸಿ ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತಿನ ಈ ಪ್ಲೇ ಕಾರ್ಡ್ ಬಿಡುಗಡೆ ಸಂದರ್ಭದಲ್ಲಿ ಈ ಒಂದು ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಹೃದಯ ಬಳಗದ ಉಪಾಧ್ಯಕ್ಷ ವೇಟಿ ಸ್ವಾಮಿ ಮಾತನಾಡಿ, ನಮಸ್ಕಾರ. ಸಹೃದಯ ಬಳಗ ಸಾಗರ ಜಿ ನಾಗೇಶ್ ಅವರ ನೇತೃತ್ವದಲ್ಲಿ ಕಳೆದ 23 ವರ್ಷಗಳಿಂದ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಯಲ್ಲಿ ವಾರ್ಷಿಕವಾಗಿ ಸಾಗರೋತ್ಸವ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬಂದಿದ್ವಿ. ಅದರಲ್ಲೂ ವಿಶೇಷವಾಗಿ 2025 ಜನವರಿ 4ನೇ ತಾರೀಕು ಶನಿವಾರ ಸಾಗರದ ಗಾಂಧಿ ಮೈದಾನದಲ್ಲಿ ಈ ಕಾರ್ಯಕ್ರಮ ಈ ಸಾರಿ ಆಯೋಜನೆ ಆಗಿದೆ. ಹಾಗಾಗಿ ಅವತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಅದರ ಜೊತೆಯಲ್ಲಿನೇ ಸಂಗೀತ ಕಾರ್ಯಕ್ರಮ, ನೃತ್ಯ ಮೊದಲಾದ ಕಾರ್ಯಕ್ರಮಗಳ ಜೊತೆಯಲ್ಲಿ ನಾವು ರಾಜ್ಯದ ಅನೇಕ ಸಾಧಕರಿಗೆ ಸಹೃದಯ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗ್ತಾ ಇದೆ. ಇದು ಕಳೆದ ಅನೇಕ ವರ್ಷಗಳಿಂದ ನಿರಂತರವಾಗಿ ನಡೀತಾ ಬಂದಿದೆ. ಅದರ ಜೊತೆಯಲ್ಲಿ ಇಡೀ ದೇಶದ ಹೆಸರಾಂತ ವೈಜ್ಞಾನಿಕ ಮತ್ತು ವೈಚಾರಿಕ ಚಿಂತಕರು ಮತ್ತೆ ಪವಾಡ ರಹಸ್ಯ ಬಯಲು ಮಾಡುವಂತಹ ಹುಲಿಕಲ್ ನಟರಾಜ್ ಅವರು ಅವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅನೇಕ ಹಿರಿಯ ಕಲಾವಿದರು ಸಹ ಭಾಗವಹಿಸುವಂತಹ ಈ ಸುಸಂದರ್ಭ ನಮ್ಮದಾಗಿರುವಂತದ್ದು. ಅದರ ಅವತ್ತಿನ ಬೆಳಿಗ್ಗೆ ಇತಿಹಾಸ ಸಮ್ಮೇಳನವನ್ನು ಸಹ ಆಯೋಜನೆ ಮಾಡಲಾಗಿದೆ ಇತಿಹಾಸ ವೇದಿಕೆ ವತಿಯಿಂದ. ಆಹಾರ ಮೇಳದ ಜೊತೆಯಲ್ಲಿ
ಅನೇಕ ವಸ್ತು ಪ್ರದರ್ಶನದ ಕಾರ್ಯಕ್ರಮವನ್ನು ಸಹ ನೆರವೇರಿಸ್ತಾ ಇದೆ. ಜೊತೆಯಲ್ಲಿನೇ ಭೂಮಿಣಿ ಬುಟ್ಟಿ ಕುರಿತಾಗಿ ಅವತ್ತು ವಸ್ತು ಪ್ರದರ್ಶನ ಮತ್ತು ಸ್ಪರ್ಧೆಯನ್ನು ಸಹ ಏರ್ಪಡಿಸಲಾಗಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚಾರವನ್ನು ಸಹ ಕೈಗೊಳ್ಳಲಾಗಿದೆ. ಆತ್ಮೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಇದೊಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಆಗಿದ್ದು ಸಾಗರದ ಜನತೆ ಸಾಗರೋಪಾದಿಯಲ್ಲಿ ಸೇರ್ಬೇಕು ಅನ್ನುವಂತಹ ಆಹ್ವಾನ ನಮ್ಮದಾಗಿದೆ. ದಯಮಾಡಿ ಇದೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಆಗಮನವನ್ನು ನಿರೀಕ್ಷೆ ಮಾಡ್ತಾ ಇದ್ವಿ. ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಕೈ ಜೋಡಿಸ್ತಾ ಇರೋದು ನಮಗೆ ಅತ್ಯಂತ ಸಂತಸವನ್ನು ತಂದಿದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ವಿ.ಟಿ. ಸ್ವಾಮಿ, ಸೌರೋದಯ ಬಳಗದ ಉಪಾಧ್ಯಕ್ಷರು. ಬಳಗದ ಅಧ್ಯಕ್ಷ ಜಿ ನಾಗೇಶ್, ಖಜಾಂಚಿ ಗಿರೀಶ್ ರಾಯ್ಕರ್, ಪ್ರಮುಖರಾದ ಎಚ್.ಜಿ. ಸುಬ್ರಹ್ಮಣ್ಯ ಭಟ್, ಶ್ರೀಧರ್ ಸಾಗರ್, ಸತ್ಯನಾರಾಯಣ್, ಜಮೀಲ್ ಸಾಗರ್ ಇನ್ನಿತರರು ಹಾಜರಿದ್ದರು. ಸಾಗರದ ನೆಹರು ನಗರದ ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ನವಗ್ರಹ ಪೂರ್ವಕ ಆಂಜನೇಯ ಮೂಲಮಂತ್ರ ಹವನ ನಡೆಯಿತು. ನಂತರ ಶ್ರೀದೇವರ ಪಲ್ಲಕ್ಕಿ ಉತ್ಸವ ನಡೆಯಿತು. ರಾತ್ರಿ 8ರ ನಂತರ ಕಾರ್ತಿಕ ದೀಪೋತ್ಸವ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಸಮಿತಿ ಪ್ರಮುಖ ಸತೀಶ್ ಆರ್. ವೀರಮಾರುತಿ ದೇವಸ್ಥಾನ ಆಯಿತು. ಮನೋಜಂ ಮಾರುತುಲ್ಯವೇಗಂ ವಿಜೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಮಾತಾತ್ಮನಂ ವಾನರಯೋತ್ತಂ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ದೇವಸ್ಥಾನ ಭಕ್ತರು ಕಡಿಮೆ ಇದ್ದರೂ ಭಕ್ತರಿಗೆ ಒಳ್ಳೆಯದನ್ನು ಮಾಡುವಂಥ ಶಕ್ತಿ ಅವನಲ್ಲಿದೆ. ಈ ಒಂದು ದೇವಸ್ಥಾನಕ್ಕೆ 47 ವರ್ಷ ಆಯಿತು, ಪ್ರತಿಷ್ಠೆ ಆಗಿ 47 ವರ್ಷ ಆಯಿತು. ಆಮೇಲೆ ಈಗ 4 ವರ್ಷದ ಹಿಂದೆ ಮತ್ತೆ ಪುನಃ ಪ್ರತಿಷ್ಠಾಪನೆ ಆಗಿ ಗೋಪುರ, ರಾಜಗೋಪುರ, ಮುಖಮಂಟಪ ಎಲ್ಲಾಗಿ ಈ ಒಂದು ಸಾಗರದ ಒಂದು ತಾಲೂಕು ಹಾಗೂ ಸಾಗರದ ಜನರಿಗೆ ಒಳ್ಳೆಯದನ್ನು ಮಾಡ್ತಾ, ಶಿಸ್ತರಿಗೆ ಒಳ್ಳೆಯದು ಮಾಡ್ತಾ, ಹಾಗೆ ಇಲ್ಲಿ ಬಂದಂಥ ಭಕ್ತರಿಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ದೂರೀಕರಿಸಿ ಒಂದು ಒಳ್ಳೆ ರೀತಿಯಾದಂಥ ಅನುಗ್ರಹ ಮಾಡ್ತಾ ಇಲ್ಲಿ ತನಕ ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರಯಗಳಿದ್ದರೂ ಕೂಡ ಅಂಥ ಭಕ್ತಾದಿಗಳಿಗೆ ಯಾವುದೇ ತಾಪತ್ರಯಗಳಿಲ್ಲದೆ ಸುಸೂತ್ರವಾಗಿ ಅವರ ಕುಟುಂಬದಲ್ಲಿ ಯಾವುದೇ ರೀತಿಯಾದಂಥ ಅನಾರೋಗ್ಯ ಇದ್ದರೂ ಕೂಡ ದೂರೀಕರಿಸಿ ಉತ್ತರೋತ್ತರಾದಂಥ ಅಭಿವೃದ್ಧಿ ಮಾಡಿಕೊಳ್ತಾ ಈ ಒಂದು ಸಾಗರ ಕ್ಷೇತ್ರಕ್ಕೆ ಅನುಗ್ರಹಿಸ್ತಾ ಬಂದಿದ್ದಾನೆ. ತಮ್ಮ ಹೆಸರು? ರವಿ ಭಟ್. ಓಕೆ, ಬಟ್ಟೆ ಮಾತಾಡ್ತೀರಾ? ಯಾರು ಫಸ್ಟ್ ಯಾರು ಮಾತಾಡ್ತೀರಾ? ನೀವು ಮಾತಾಡಿ. ನಮಸ್ಕಾರ. ಶ್ರೀ ವೀರಮಾರುತಿ ದೇವಸ್ಥಾನ, ಹೊಸ ಉಪ್ಪರ್ಕೇರಿ, ನೆಹರು ನಗರ, ಸಾಗರ. ಇವತ್ತು ಚಂಪಾಷಷ್ಠಿಯ ಅಂಗವಾಗಿ ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ನವಗ್ರಹ ಪೂರ್ವಕ ಆಂಜನೇಯ ಮೂಲಮಂತ್ರ ಹವನವನ್ನು ಮಧ್ಯಾಹ್ನ ಇಟ್ಕೊಂಡಿದ್ವಿ. ಮಹಾಮಂಗಳಾರತಿ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಸಾಂಗವಾಗಿ ನೆರವೇರಿದೆ. ವರುಣನ ಆರ್ಭಟದಿಂದ ನಮಗೇನು ತೊಂದರೆ ಆಗಲಿಲ್ಲ. ಕಾರ್ತಿಕ ದೀಪೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ವಿಶೇಷ ಏನಂದರೆ ಈ ವರ್ಷ ಹೊಸನಗರ ತಾಲೂಕಿನ ಮತ್ತಿಮನೆ ಎಂಬ ಕೊಡಚಾದ್ರಿ ಕುಣಿತ ಭಜನಾ ತಂಡದವರನ್ನು ವಿಶೇಷವಾಗಿ ಆಹ್ವಾನವನ್ನು ಮಾಡಿದ್ವಿ ನಮ್ಮ ದೇವಸ್ಥಾನದ ವತಿಯಿಂದ. ಈ ಪಲ್ಲಕ್ಕಿ ಉತ್ಸವಕ್ಕೆ ಅವರು ತುಂಬ ವಿಶೇಷವಾದ ಒಂದು ಮೆರುಗನ್ನು ತಂದುಕೊಟ್ಟು ರಾಜಬೀದಿ ಉತ್ಸವಕ್ಕೆ ಕಳೆಯನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ನೆಹರು ನಗರ ಬಡಾವಣೆಯ ಹಾಗೂ ಸಾಗರದ ಎಲ್ಲ ಭಕ್ತ ಮಹಾಶಯರು ನಮಗೆ ಪ್ರತಿ ವರ್ಷವೂ ಇಂತಹ ಕಾರ್ಯಕ್ರಮಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡ್ತಾ ದೇವತೆ ಕಾರ್ಯಕ್ಕೆ ನಮಗೆ ಸಾಥ್ ನೀಡ್ತಾ ಇದ್ದಾರೆ. ಅವರೆಲ್ಲ ಸಹಕಾರದಿಂದ ದೇವಸ್ಥಾನದ ವಾರ್ಷಿಕೋತ್ಸವ ಇರುವುದು, ಸಭ್ಯ ಸೃಷ್ಟಿಯ ಈ ಕಾರ್ಯಕ್ರಮಗಳಿರುವುದು ಸಾಗುವಂತೆ ನಡೀತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಜಬೀದಿ ಉತ್ಸವದಲ್ಲಿ ಹೊಸನಗರ ತಾಲೂಕು ಕೊಡಚಾದ್ರಿ ಕುಣಿತ ಭಜನಾ ಮಂಡಳಿ ತಂಡದ ವಿಶೇಷ ಭಜನೆ ಕುಣಿತ ಗಮನ ಸೆಳೆಯಿತು.
ಚೂರಿ ಕಡೆ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ನನ್ನ ಬಲುವಂಗ ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಗರ ತಾಲೂಕಿನ ಕಲ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳಿಕೊಪ್ಪ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ವಸತಿ ಬಡಾವಣೆಯಲ್ಲಿ ನಿವೇಶನಾತಿಕ್ರಮಣ ಜಾಗದಲ್ಲಿ ಅಕ್ರಮ ಕಾಮಗಾರಿ ಆರಂಭಿಸುತ್ತಿರುವುದನ್ನು ತಡೆಯುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಉಪವಿಭಾಗಾಧಿಕಾರಿಗಳಿಗೆ ಸೋಮವಾರ ಮನವಿ ಸಲ್ಲಿಸಿದರು. ಕಲ್ಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಮರನಾಥ್, ಸದಸ್ಯ ಮಹಾಬಲೇಶ್ವರ್ ಮಾತನಾಡಿ, ಗ್ರಾಮಸ್ಥರ ಜೊತೆಗೆ ವಿಚಾರಗಳಿಷ್ಟೇ, ಸೂರಿದ್ದವರಿಗೆ ಸೂರು ಕೊಡೋ ಉದ್ದೇಶದಿಂದ ಆಶ್ರಯ ನಿಯೋಜನೆ ಒಂದು ಕೊಟ್ಟಿರ್ತಾರೆ. ಅದು ನೀವು ಸಮುದಾಯ ಭವನ ಮಾಡೋ ಉದ್ದೇಶದಿಂದ ಒಂದು ಒತ್ತುವರಿಯಾಗಿದೆ. ಜೊತೆಗೆ ಯಾವುದೇ ಕಾರಣಕ್ಕಲ್ಲಿ ಆಶ್ರಯ ನಿವೇಶನ ಆ ಸೈಟಲ್ಲಿ ಸಮುದಾಯ ಭವನ ಮಾಡೋಕ್ಕೆ ಹಕ್ಕೆ ಇಲ್ಲ, ಅಧಿಕಾರನೂ ಇಲ್ಲ. ಆ ರೀತಿ ಈ ರೀತಿ ದಬ್ಬಾಳಿಕೆ ಮಾಡಿಕೊಂಡು ನಿನ್ನೆ ಅದು ರಜೆ ದಿನ ಬಂದು ಆ ಜಾಗದಲ್ಲಿ ಏನೋ ಕಾರ್ಯಗಳನ್ನು ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಪಂಚಾಯತಿಂದ ಅದನ್ನ ಯಾವುದು ರೆಸಲ್ಯೂಷನ್ ಸ್ಟಾಪ್ ಮಾಡಾಗಿದೆ ಮತ್ತು ಯಾವುದೇ ರೀತಿ ಕೊಡಬಾರ್ದು ಅಂತಲೂ ಆಗಿದೆ. ಯಾವ ಕಾರಣಗಳಿದೆ ಅಂತಲ್ಲ, ಅದೇ ರೀತಿ ಯಾವ ಭೂಮಪ್ಪ ಏನೋ ಗೊತ್ತಿಲ್ಲ, ಈ ರೀತಿ ಅಕ್ರಮವಾಗಿ ಒಂದು ಸಮುದಾಯ ಭವನ ಮಾಡಲು ಮುಂದಾಗಿದ್ದಾರೆ. ಇದನ್ನು ಎ ಸಿ ಅವರು ಗಮನಿಸಿ ಆದಷ್ಟು ಬೇಗ ನಿಲ್ಲಿಸಿ ಊರಿನ ಎಲ್ಲ ಗ್ರಾಮಸ್ಥರಿಗೆ ಒಂದು ನ್ಯಾಯ ದೊರಕಿಸಿಕೊಡಬೇಕಾಗಿ ನಮ್ಮ ಪಂಚಾಯತಿ ಕಡೆಯಿಂದ ಎ ಸಿ ಅವರಿಗೆ ಒಂದು ಮನವಿ ಮತ್ತು ಗ್ರಾಮಸ್ಥರ ಕಡೆಯಿಂದ ಎ ಸಿ ಅವರಿಗೆ ಮನವಿ ಮಾಡೋಕ್ಕೆ ಈಗ ಕಾಣದ ಕೈ ಅಂತ ಹೇಳಿದ್ರಿ. ಹೌದು, ಈಗ ಹೋಸರಿನೂ ಬಂದು ಈಗ ಮನವಿ ಕೊಟ್ಟಿದ್ರಿ. ಈಗ ಕಾಣದ ಕೈ ಅದರ ಸ್ಪಷ್ಟವಾಗಿ ನಿಮಗೆ ಯಾರು ಅಂತ ಅಲ್ಲ, ಅದೇ ಹೇಳ್ತಾ ಇರೋದು. ಈಗ ನಾವು ಪಂಚಾಯತಿಯಿಂದ ಯಾವುದೇ ರೀತಿ ಒಪ್ಪಿಗೆ ಇಲ್ಲ, ಎ ಸಿ ಅವರಿಗೂ ಹೇಳಿದ್ದೀವಿ ಜಾಗ ಒತ್ತುವರಿಯಾಗಿದೆ, ಅದು ಬೇರೆ ಅದು ಆಶ್ರಯ ನಿವೇಶನ ಸೈಟು, ಯಾವುದೇ ಕಾರಣಕ್ಕೂ ಸಮುದಾಯ ಭವನ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅಲ್ಲಿ ಇವರು ಆಶ್ರಯ ನಿವೇಶನದ ಸಮುದಾಯ ಭವನ ಮಾಡ್ತಾರಂದ್ರೆ ಅಲ್ಲಿ ಊರಿನ ಜನರಿಗೂ ಕಿರಿಕಿರಿಗಳಾಗುತ್ತೆ, ಮತ್ತೆ ಸುತ್ತ ಮನೆಗಳಿರೋದು. ಅಲ್ಲಿ ಸಮುದಾಯ ಭವನ ಮಾಡೋ ಯಾವುದೇ ರೀತಿ ಉದ್ದೇಶ ಯಾವುದೇ ರೀತಿ ಬರೋದೇ ಇಲ್ಲ ಇದ್ದವಾಗ ಹಿಂಗೆ ಮಾಡ್ತಾರೆ. ಇದು ಯಾವುದೋ ಅಧಿಕಾರಿಗಳದ್ದು ಸಪೋರ್ಟ್ ಇರ್ಬೋದು ಅಥವಾ ರಾಜಕಾರಣಿಗಳ ಸಪೋರ್ಟ್ ಇರ್ಬೋದು, ಗೊತ್ತಿಲ್ಲ. ಇದನ್ನ ಇವರು ಕೆಲವರು ಎನ್ಕೇಜ್ ಮಾಡ್ಕೊಂಡು ಈ ರೀತಿ ಮಾಡ್ತಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಇದನ್ನು ಗಮನಿಸಿ ಆದಷ್ಟು ಬೇಗ ಅಲ್ಲಿನ ಜನರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ನಾವು ಊರಿನ ಗ್ರಾಮಸ್ಥರ ಜೊತೆಗೆ ಬಂದಿರೋದು. ಸಾಮಾನ್ಯ ಮಾತಾಡ್ತಿದ್ದೀನಿ. 36 ಅರಳಿಕೊಪ್ಪ ಗ್ರಾಮ 36ನೇ ಸರ್ವೆ ನಂಬರಲ್ಲಿ ಅಕ್ರಮವಾಗಿ ಕಟ್ಟಡ ಮಾಡ್ತಾ ಇರತಕ್ಕಂಥ ರಿಯಾನ್ ಅನ್ನೋರು ಯಾವುದೇ ಪರ್ಮಿಷನ್ ಗ್ರಾಮ ಪಂಚಾಯತ್ ಪಡೆದಿರೋದಿಲ್ಲ. ಅದು ಅಂದನು ಅವರು ಗುಂಡಾಗಿರಿನ ನಡೆಸ್ತಾ ಇದ್ದಾರೆ. ಗುಂಡಾಗಿರಿ ಅಂದರೆ ಹೇಗೆಂದರೆ ಅಕ್ರಮವಾಗಿ ನಿನ್ನೆ ಬಂದು ಬೋರ್ಡ್ ಎಲ್ಲ ಅಳವಡಿಸ್ಕೊಂಡು JCB ಯಂತ್ರಗಳನ್ನು ತಂದ್ಕೊಂಡು ಕಟ್ಟಡ ನಿರ್ಮಾಣಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಬಂದರು. ನಾವು ಅವ್ರಿಗೆ ಅಲ್ಲಿ ಕೇಳಿದ ಗ್ರಾಮಸ್ಥರಲ್ಲಿ ಹೋಗಿ ಕೇಳಿದಾಗ ನಮ್ಮ ಹತ್ರ ಪರ್ಮಿಷನ್ ಇದೆ, ಅದಿದೆ ಇದೆ ಅಂತ ತೋರಿಸಿದ್ದಾರೆ. ಏನಿದೆ ಅಂತ ತೋರಿಸಪ್ಪ ಅಂತ ಕೇಳಿದಾಗ ಯಾವುದೇ ಅವ್ರ ಹತ್ರ ದಾಖಲೆಗಳು ಇರುವುದಿಲ್ಲ. ಅದರಿಂದ ನಾವು ಅಲ್ಲಿ ಎಲ್ಲ ಊರಿನೆಲ್ಲ ಗ್ರಾಮಸ್ಥರೆಲ್ಲ ಸಮ್ಮುಖ ಸೇರ್ಕೊಂಡು ಎಲ್ಲ ಹೋರಾಟ ಮಾಡ್ಕೊಂಡು ನಿಲ್ಲಿಸಿ ತಡೆ ಹಿಡಿದು ಕಡೆಗೆ ಕಳಿಸಿದ್ವಿ. ಪೊಲೀಸರು ಬಂದಿದ್ದರು. ಪೊಲೀಸರಿಂದ ಆ JCBನ ಎಲ್ಲ ಯಂತ್ರಗಳನ್ನು ತರಿಸಿ ಬೋರ್ಡ್ಗಳನ್ನು ತೆರವುಗೊಳಿಸಿದ್ದಾರೆ. ಹಾಗೆ ಅವರಿಗೆ ಇದಕ್ಕಿಂತ ಮುಂಚೆ 2-3 ಸರಿ ನಾವು ಮನವಿ ಕೊಟ್ಟಿದ್ದೀವಿ. ತಹಶೀಲ್ದಾರಿಗೆ ಕೊಟ್ಟಿದ್ದೀವಿ, ಹಾಗೆ AG ಅವ್ರಿಗೆ ಕೊಟ್ಟಿದ್ದೀವಿ,
ಹಾಗೆ ನಮ್ಮ ಯುವ ಅವರಿಗೂ ಕೊಟ್ಟಿದ್ದೀವಿ ಮನೆಗೆ. ಯಾವುದೇ ಕೂಡ ಕ್ರಮ ತಗೊಂಡಿಲ್ಲ ಇದುವರೆಗೂ. ಯಾಕಂದರೆ ನಾವು ಕೊಟ್ಟಿರೋದು ಅರ್ಜಿಗೆ ಬೆಲೆನೇ ಇಲ್ದಂಗೆ ಆಗಿದೆ. ಆದರೆ ಎಲ್ಲ ಒಂದು ಕಡೆ ಕಾಣದ ಕೈಗಳು ಕೆಲಸ ಮಾಡ್ತಿದ್ರು ಅಂತ ಕಾಣಿಸ್ತಾ ಇದೆ. ಇದನ್ನು ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು, ಸಂಬಂಧಪಟ್ಟ ಅಧಿಕಾರಿಗಳನ್ನು ಕ್ರಮ ತಗೋಬೇಕಂತ ನಾನು ಕೇಳ್ಬೋದು. ಈ ಸಂದರ್ಭದಲ್ಲಿ ವೆಂಕಟೇಶ್, ಸುರೇಶ್, ಶಿವಾಜಿ, ಮೋಹನ್, ಪದ್ಮಾವತಿ, ನಾಗರತ್ನ, ಜಲಜಾಕ್ಷಿ, ಪುಷ್ಪಲತಾ ಇನ್ನಿತರರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.